ಹೊಸ ವರ್ಷದ ಸಂಭ್ರಮಾಚರಣೆಗಳಿಗೆ ಯಾವುದೇ ರೀತಿಯ ನಿರ್ಬಂಧಗಳನ್ನು ಹಾಕ್ತಾ ಇಲ್ಲ. ಕೋವಿಡ್ ಬಂದವರು 7 ದಿನ ಹೋಮ್ ಐಸೋಲೇಷನ್ ಅಲ್ಲಿ ಇರಬೇಕು. ಸಭೆ ಬಳಿಕ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕೋವಿಡ್ ಬಂದವರು 7 ದಿನ ಹೋಮ್ ಐಸೋಲೇಷನ್ ಅಲ್ಲಿ ಇರಬೇಕು. ಯಾರು ಕೂಡ ಕಡ್ಡಾಯವಾಗಿ ಪಾಸಿಟಿವ್ ಇದ್ದವರಿಗೆ ಕಡ್ಡಾಯವಾಗಿ ರಜೆ ಕೊಡಬೇಕು. ಕೋವಿಡ್ನಿಂದ ಆಸ್ಪತ್ರೆ ಸೇರಿದ್ರೆ ಅಂಥವ್ರಿಗೂ ರಜೆ ಕೊಡಲೇಬೇಕು. ಸಭೆ ಬಳಿಕ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯ ನಾವು ನಿರ್ಬಂಧನೆಗಳಾಗ್ತಾ ಇಲ್ಲ. ಸೆಲೆಬ್ರೇಷನ್ಸ್ ಮಾಡಬಾರ್ದು, ಜನ ಸೇರಬಾರ್ದು ಅಂತ ಏನು ಹೇಳ್ತಾ ಇಲ್ಲ. ಅದು ಎಲ್ಲರಿಗೂ ಸ್ಟ್ಯಾಂಡರ್ಡ್ ಅಡ್ವೈಸರಿ ಇರ್ತದೆ. ದಟ್ ಪ್ಲೀಸ್ ನೀವು ಹೆಚ್ಚು ಜನ ಇರುವಂಥ ಪ್ರದೇಶಗಳಿಗೆ ಹೋದಾಗ ಅಲ್ಲಿ ನೀವು ಮಾಸ್ಕ್ಗಳು ಹಾಕ್ಕೊಂಡು ಕೋವಿಡ್ ಅದೇನು ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರನ್ನು ಫಾಲೋ ಮಾಡಿ. ಮಾಸ್ಕು, ಹ್ಯಾಂಡ್ ವಾಶು, ಡಿಸ್ಇನ್ಫೆಕ್ಟೆಂಟ್ಸು ಅದೆಲ್ಲ ಯೂಸ್ ಮಾಡಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿ ಮೇಂಟೈನ್ ಮಾಡಿ ಅಂತ ಹೇಳ್ತೀವಿ. ಸೊ ಎಲ್ಲರೂ ಕೂಡ ಆದಷ್ಟು ನೀವು ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಆಮೇಲೆ ನಾವು ಆ್ಯಡ್ ಕ್ಯಾಂಪೇನು ಮಾಡ್ತೀವಿ, ಒಂದು IEC ಕ್ಯಾಂಪೇನ್ ಕೂಡ ಮಾಡ್ತೀವಿ. ಎಲ್ರಿಗೂ ಕೂಡ ಜನರಿಗೆ ಇದೆಲ್ಲ ಒಂದು ವಿಷಯಗಳನ್ನು ಹೇಳ್ತಕ್ಕಂಥದ್ದಕ್ಕೂ ಕೂಡ ನಾವು ಮಾಡ್ತೀವಿ. ಆಮೇಲೆ ಯಾರ್ಯಾರಿಗೆ ಕೋವಿಡ್ ಬಂದಿರ್ತದೆ ಅವರು ಮನೇಲೇ ಕಡ್ಡಾಯ ಒಂದು ವಾರ ಇರಬೇಕಾಗ್ತದೆ. ಐಸೋಲೇಷನ್, ಹೋಮ್ ಐಸೋಲೇಷನ್, ಆಸ್ಪತ್ರೆಗೆ ಹೋಗೋದ್ರೆ ಮನೇಲೇ ಇರಬೇಕಾಗ್ತದೆ. ಸೊ ಎಲ್ಲ ನಮ್ಮ ಗೌರ್ಮೆಂಟು ಮತ್ತು ನಾನ್ ಗೌರ್ಮೆಂಟ್ ಯಾರೇ ಆ ಸಂದರ್ಭದಲ್ಲಿ ಕೋವಿಡಿಂದ ಒಂದು ವಾರ 8-9 ದಿವಸ ಅವರು ಕೆಲಸಕ್ಕೆ ಹೋಗದೆ ಹೋದರೆ ಅವ್ರಿಗೆ ಕ್ಯಾಶುವಲ್ ಲೀವನ್ನು ಕಡ್ಡಾಯವಾಗಿ ಕೊಡಬೇಕು ಅಂತ ಒಂದು ಮಾರ್ಗಸೂಚಿಯನ್ನು ನಾವು ಬಿಡುಗಡೆ ಮಾಡ್ತೀವಿ. ಯಾಕಂದರೆ ಅವ್ರಿಗೆ ಅದು ದೇ ಶುಡ್ ಬಿ ಅಲೌಡ್ ದಟ್ 1 ವೀಕ್ 8-9 ಡೇಸ್ ಅವ್ರಿಗೆ ಹೋಮ್ ಐಸೋಲೇಷನ್ ಅಫಿಷಿಯಲ್ ಆಗಿ ಅವ್ರಿಗೆ ಅಲೋ ಆಗಬೇಕು. 7 ಡೇಸ್, ಒಂದು ವಾರ ಮಾಡಬೇಕು. ಆಮೇಲೆ ಕೋವಿಡ್ ಇನ್ಫೆಕ್ಟೆಡ್ ಯಾರಾದರೂ ಪೇಷಂಟ್ಸ್ ಇದ್ದರೆ ಅವ್ರಿಗೆ ಸ್ಪೆಷಲ್ ಅವ್ರಿಗೆ ಲೀವ್ ಸಿಗಬೇಕು. ಅಂದರೆ ಆಸ್ಪತ್ರೆಗಳಲ್ಲಿ ದೋಸ್ ಆರ್ ಅಡ್ಮಿಟೆಡ್ ಇನ್ ಹಾಸ್ಪಿಟಲ್ಸ್, ಕೋವಿಡ್ ಇನ್ಫೆಕ್ಟೆಡ್ ಅಡ್ಮಿಟೆಡ್ ಇನ್ ಹಾಸ್ಪಿಟಲ್. ಆರೋಗ್ಯ ಕಾರ್ಯಕರ್ತರಿಗೆ ವ್ಯಾಕ್ಸಿನ್ ಕೊಡಲಿಕ್ಕೆ ತೀರ್ಮಾನ ಮಾಡಿದೆ ಸರ್ಕಾರ. ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ದಿನೇಶ್ ಗುಂಡೂರಾವ್. 1.5 ಲಕ್ಷ ಸಿಬ್ಬಂದಿಗಳಾಗಬಹುದು, ಎಲ್ಲರಿಗೂ ಕೂಡ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ. ಸಭೆ ಬಳಿಕ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಆರೋಗ್ಯ ಸಚಿವರು. ರಾಜೀವ್ ಗಾಂಧಿ ವಿಕ್ಟೋರಿಯಾ ಹೆಚ್ ಬ್ಲಾಕ್ನಲ್ಲಿ 3 ಜನರಿಗೆ ಜೇನುಮನ್ ಪತ್ತೆಯಾಗಿದೆ. ಇನ್ನೂ 3 ಟೆಸ್ಟ್ ವರದಿ ಬರಬೇಕಾಗಿದೆ. ಶಾಲಾ ಮಕ್ಕಳಿಗೆ ನೆಗಡಿ, ಕೆಮ್ಮು, ಜ್ವರ, ಶೀತ ಈ ರೀತಿಯ ಯಾವುದೇ ಸಿಂಪ್ಟಮ್ಸ್ ಇದ್ದರೆ, ಸಿಂಪ್ಟಮ್ಯಾಟಿಕ್ ಆಗಿದ್ದರೆ ಮನೆಯಲ್ಲೇ ಇರಿಸ್ಕೊಳ್ಬೇಕು ಅಂತ ಪೋಷಕರಲ್ಲೂ ಕೂಡ ಮನವಿ ಮಾಡಿದ್ದಾರೆ. ಅದು ಎಷ್ಟೇ ನಮ್ಮ ಎಲ್ಲ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ನರ್ಸಸ್ಸು, ಪ್ಯಾರಾಮೆಡಿಕಲ್ಸು, ಮೆಡಿಕಲ್ ಎಜುಕೇಷನ್, ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಸು, ತಾಲೂಕು ಎಲ್ಲ ನಮ್ಮ ಹೆಲ್ತ್ ವರ್ಕರ್ಸ್ಗೆ ಈ ಒಂದು ಫ್ಲೂ ವ್ಯಾಕ್ಸಿನ್ ಬರ್ತದೆ. ಅದು ಕಂಪಲ್ಸರಿ ಎಲ್ರಿಗೂ ಕೂಡ ಕೊಡೋಣ ಅಂತ ತೀರ್ಮಾನ ಮಾಡಿ. ಫ್ಲೂ ವ್ಯಾಕ್ಸಿನ್ ಅದು ಅವ್ರಿಗೆ ಈ ಪ್ರೊಟೆಕ್ಷನ್ಗೋಸ್ಕರ ನಮ್ಮ ಹೆಲ್ತ್ ವರ್ಕರ್ಸ್ಗೆ ಕೊಡೋದಕ್ಕೆ ನಾವೊಂದು ಡಿಸಿಷನ್ ತೊಗೊಂಡಿದ್ದೀವಿ. ಅದು ಎಷ್ಟೇ ನಮ್ಮ ಎಲ್ಲ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ನರ್ಸಸ್ಸು, ಪ್ಯಾರಾಮೆಡಿಕಲ್ಸು, ಗ್ರೂಪ್ ಡಿ, ಡಾಕ್ಟರ್ಸ್, ಬೋತ್ ಮೆಡಿಕಲ್ ಎಜುಕೇಷನ್ ಆ್ಯಂಡ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅದನ್ನು ತಗೊಳ್ಳೋದಕ್ಕೂ ತೀರ್ಮಾನ ಮಾಡಿದ್ದೀವಿ. ಹೆಚ್ಚು ಕಡಿಮೆ 1 ಲಕ್ಷ 1.5 ಲಕ್ಷ ಆಗ್ಬೋದು. ಲೆಟ್ ಅಸ್ ಸಿ ಎಲ್ಲ ಸೇರಿದ್ರೆ ವಾಟ್ ಎವರ್ ದ ನಂಬರ್ಸ್ ಇಟ್ ಮೇ ಬಿ, ಟೋಟಲ್ ಅದು 50,000ನೋ 70,000ನೋ ಎಷ್ಟೇ ಇರಲಿ ಅವರಿಗೆಲ್ಲ ಕೊಡಿಸ್ತೀವಿ. ಆಮೇಲೆ ಮೆಡಿಕಲ್ ಎಜುಕೇಷನ್ ಅವರು ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ಮತ್ತು ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೆಸ್ಟ್ ಡಿಸೀಸಸ್ ಅಲ್ಲಿ ಮತ್ತು ನಮ್ಮ ಎಲ್ಲ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಗಳಲ್ಲಿ ಮತ್ತು ಎಲ್ಲ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಪ್ರತ್ಯೇಕವಾದಂಥ ಕೋವಿಡ್ ವಾರ್ಡ್ಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಬೆಂಗಳೂರು